ರಾಜ್ಯ ವಿಧಾನಸಭಾ ಚುನಾವಣೆಯ ಬಗ್ಗೆ ಮೋದಿ ಮಾಡಿರೋ ಪ್ಲಾನ್ ಏನು? ಲೋಕಸಭೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರಾ ಮೋದಿ? ಮತ್ತೆ ಮೋದಿ ವಿದೇಶ ಪ್ರವಾಸ ಕೈಗೊಳ್ತಿರೋದ್ರ ಹಿಂದೆ ಇರೋ ರಹಸ್ಯವೇನು? ಇದೇ ಈ ಹೊತ್ತಿನ ವಿಶೇಷ ಮೋದಿ ಪೊಲಿಟಿಕಲ್ ಗೇಮ್. ನಾನು ಸೌಂದರ್ಯ. ಮೋದಿಯವರಿಗೆ ಕರ್ನಾಟಕ ಚುನಾವಣೆಯ ಜೊತೆಯಲ್ಲಿಯೇ ಲೋಕಸಭೆಯ ಚುನಾವಣೆ ಮೇಲೂ ಹೆಚ್ಚು ಆಸಕ್ತಿ ಇದೆ. ಅದೇ ಕಾರಣಕ್ಕೆ ಕರ್ನಾಟಕಕ್ಕೆ ಲೇಟ್ ಮಾಡ್ತಿದ್ದಾರೆ. ಇನ್ನು ಏಕಕಾಲಕ್ಕೆ ಚುನಾವಣೆ ಜಾರಿಗೆ ತರುವ ಮೂಲಕ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವ ಐಡಿಯಾ ಮಾಡಿದ್ದಾರಾ? ಮತ್ತೆ ವಿದೇಶ ಪ್ರವಾಸದ ಹಿಂದೆ ಇರೋ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ? ಅದರ ಫುಲ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕರ್ನಾಟಕದ ಚುನಾವಣೆಯ ಕಾವು ಇಡೀ ದೇಶದಲ್ಲೇ ಹಬ್ಬಿದೆ. ಎಲ್ಲಾ ಪಕ್ಷಗಳು ಇನ್ನಿಲ್ಲದ ಕಸರತ್ತು ಮಾಡಿಕೊಂಡು ಜಿದ್ದಾಜಿದ್ದಿಗೆ ಬಿದ್ದಿವೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಬ್ಬರದಿಂದ ಆರ್ಭಟಿಸುತ್ತಿವೆ. ಕಾಂಗ್ರೆಸ್ಗಂತೂ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಿದ್ದು ಶತಾಯಗತಾಯ ಗೆಲ್ಲಲೇಬೇಕು ಅಂತ ನಿರ್ಧರಿಸಿದೆ. ಅದಕ್ಕಾಗಿ ಹೈಕಮಾಂಡ್ ಕೂಡ ನಿರ್ಧರಿಸಿದ್ದು ಭರ್ಜರಿ ಬೇಟೆಗೆ ಮುಂದಾಗಿದೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಜೋಡಿ ಸಿಡಿಲಬ್ಬರದ ಪ್ರಚಾರದಲ್ಲಿ ತೊಡಗಿದ್ದು ಈ ಬಾರಿ ನಾವೇ ಗೆಲ್ಲೋದು ಅನ್ನುವ ಭರವಸೆಯನ್ನ ಹೊಂದಿದ್ದಾರೆ. ಇತ್ತ ಬಿಜೆಪಿ ಏನೂ ಕೈಕಟ್ಟಿ ಕುಳಿತಿಲ್ಲ. ಬಿಎಸ್ ಯಡಿಯೂರಪ್ಪ, ಸದಾನಂದ ಗೌಡ, ಈಶ್ವರಪ್ಪ ಸೇರಿದಂತೆ ಪ್ರಮುಖರು ಅಖಾಡಕ್ಕೆ ಇಳಿದಿದ್ದಾರೆ. ಇವರ ಬೆಂಬಲವಾಗಿ ನಿಲ್ಲೋದಕ್ಕೆ ರೆಡ್ಡಿ ಬ್ರದರ್ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಆ ಮೂಲಕ ಬಿಜೆಪಿಗೆ ಆನೆ ಬಲ ಬಂದಿದೆ. ಇಷ್ಟೇ ಅಲ್ಲ, ಬಿಜೆಪಿಯ ಚಾಣಕ್ಯ ಎಂದೇ ಕರೆಯುವ ಅಮಿತ್ ಶಾ ರಾಜ್ಯದಲ್ಲಿ ಬೀಡು ಬಿಟ್ಟಿದ್ದು ಬಿಜೆಪಿಯ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಹದಾಯಿ ಯೋಜನೆಯಲ್ಲಿ ಲಾಭ ಪಡೆದುಕೊಳ್ಳಲು ಮುಂದಾಗಿದೆ. ದಿನೇ ಚುನಾವಣೆ ಹತ್ರ ಬಂದಂತೆ ಹೆಚ್ಚು ಆಕ್ಟಿವ್ ಮಾಡಲು ಬೆಂಗಳೂರಿನಲ್ಲಿಯೇ ಮನೆ ಮಾಡಿದ್ದು ಬಿಜೆಪಿಯನ್ನ ಗೆಲ್ಲಿಸೇ ತೀರ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಆದರೆ ಇದರ ನಡುವೆಯೇ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಕೂಡ ಕಿಂಗ್ ಮೇಕರ್ ಆಗಲು ಪ್ರಯತ್ನ ಮಾಡ್ತಾ ಇದೆ. ಇದರ ನಡುವೆ ಎಲ್ಲರಲ್ಲೂ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಮೋದಿ ಯಾಕೆ ಕರ್ನಾಟಕದ ಚುನಾವಣೆಗೆ ಎಂಟ್ರಿ ಕೊಟ್ಟಿಲ್ಲ ಅನ್ನೋದು. ಮೋದಿಗೆ ಏನಾದರೂ ಕರ್ನಾಟಕದ ರಾಜ್ಯದ ಮೇಲೆ ಆಸಕ್ತಿ ಇಲ್ವಾ ಅನ್ನೋ ಅನುಮಾನಗಳು ಎಲ್ಲರನ್ನೂ ಕಾಡ್ತಿವೆ. ಇಂಥದೊಂದು ಮಹತ್ವದ ಚುನಾವಣೆ ಇದ್ರೂ ಮೋದಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ವಿದೇಶಿ ಪ್ರವಾಸ ಮಾಡ್ತಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕರ್ನಾಟಕದ ಚುನಾವಣೆ ಕ್ಷಣಕ್ಕೂ ರಂಗೇರ್ತಿದೆ. ಆದರೆ ಮೋದಿ ಮಾತ್ರ ಈ ಕಡೆ ತಿರುಗಿಯೂ ನೋಡ್ತಿಲ್ಲ. ಅಮಿತ್ ಶಾರನ್ನ ಇಲ್ಲಿ ಬಿಟ್ಟು ವಿದೇಶಗಳಿಗೆ ಹೋಗ್ತಾ ಇರೋದನ್ನ ನೋಡ್ತಿದ್ರೆ ಅನ್ನಿಸೋದು ಒಂದೇ, ಅವರು ಬೇಕು ಅಂತಾನೆ ಕರ್ನಾಟಕವನ್ನ ನಿರ್ಲಕ್ಷಿಸ್ತಾ ಇದ್ದಾರಾ? ಖಂಡಿತ ಇಲ್ಲ. ಇದರ ಹಿಂದೆ ಮೋದಿ ಮೆಗಾ ಐಡಿಯಾ ಇದೆ. ಸಿದ್ದರಾಮಯ್ಯನವರ ಆಡಳಿತ ಪರಿಯೂ ಗಮನಿಸುತ್ತಿದ್ದಾರೆ. ಅಮಿತ್ ಶಾ ಒಬ್ಬರಿದ್ರೆ ಎಲ್ಲವೂ ಸಾಧ್ಯ ಅನ್ನೋ ನಂಬಿಕೆಯೂ ಇರಬಹುದು, ಇಲ್ಲ ಬೇರೆ ಯಾವುದೋ ಕಾರಣವಿರಬಹುದು. ಒಟ್ನಲ್ಲಿ ಯಾಕೋ ಮೋದಿ ಕರ್ನಾಟಕಕ್ಕೆ ಬರುವುದಕ್ಕೆ ಮುಂಚಿತವಾಗಿ ಯಾವುದೋ ಪ್ಲಾನ್ ಮಾಡ್ತಿರೋದು ಪಕ್ಕಾ. ಇದಕ್ಕೆ ಬಿಜೆಪಿ ಏನೇ ಕಾರಣವನ್ನ ಹೇಳಬಹುದು. ಆದರೆ ಮೋದಿಗೆ ಕರ್ನಾಟಕಕ್ಕಿಂತ ಮತ್ತೊಂದು ಚುನಾವಣೆ ತುಂಬಾ ಮುಖ್ಯವಾದ ಚುನಾವಣೆಯೊಂದಿದೆ. ಅದರ ಬಗ್ಗೆ ಮೋದಿ ಗಮನ ಕೊಟ್ಟಿದ್ದಾರೆ ಅನ್ನೋ ಅನುಮಾನಗಳು ಎಲ್ಲರಲ್ಲೂ ಕಾಡ್ತಿದೆ. ಅರೆ, ಅದ್ಯಾವುದಪ್ಪ ಅಂತ ಚುನಾವಣೆ ಅಂತೀರಾ? ಅದುವೇ ಲೋಕಸಭಾ ಚುನಾವಣೆ. ಹೌದು, ಮೋದಿಗೆ ಈ ಚುನಾವಣೆಗಿಂತ ಲೋಕಸಭೆ ಚುನಾವಣೆ ಮುಖ್ಯ. ಆ ಕಾರಣಕ್ಕಾಗಿ ಅದರ ಬಗ್ಗೆ ಗಮನ ಕೇಂದ್ರೀಕರಿಸುತ್ತಿದ್ದಾರೆ. ಜೊತೆಗೆ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬಂದು ಒಂದೇ ಬಾರಿಗೆ 2 ಹಕ್ಕಿಯ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಬಿಜೆಪಿ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇರಬೇಕು, ಆದರೆ ಮೋದಿ ಅಖಾಡಕ್ಕೆ ಇಳಿಯದ ಹೊರತು ಪೂರ್ಣ ಪ್ರಚಾರ ಆಗಲಾರದು.
ಲೋಕಸಭೆಯ ಮೇಲೆ ಕಣ್ಣಿಟ್ಟಿರೋ ಮೋದಿ ಮತ್ತೊಂದು ಮೆಗಾ ಐಡಿಯಾವನ್ನ ಮಾಡ್ತಿದ್ದಾರೆ. ಅದುವೇ ಏಕಕಾಲಕ್ಕೆ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಮಾಡುವ ಐಡಿಯಾವನ್ನ ಹಾಕಿಕೊಂಡಿದ್ದಾರೆ. ಇದರ ಪ್ರಯತ್ನವನ್ನ ಯಾರಿಗೂ ತಿಳಿಯದಂತೆ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಅದಕ್ಕೆ ಕಾರಣವೇನು ಅಂತ ಕೇಳಿದ್ರೆ ಹೇಳೋ ಉತ್ತರ ಒಂದೇ, ಅದುವೇ ಕಡಿಮೆ ಖರ್ಚಾಗುತ್ತೆ ಅಂತ. ಆರ್ಥಿಕತೆಗೆ ಹೊಡೆತ ಬೀಳುವುದು ತಪ್ಪುತ್ತೆ ಎಂದು ಹೇಳಲಾಗ್ತಿದೆ. ಆದ್ರೆ ಅದರ ಹಿಂದೆ ಮೋದಿಯ ಮೆಗಾ ಪೊಲಿಟಿಕಲ್ ಗೇಮ್ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಎಸ್, ಈ ಒಂದೇ ಬಾರಿಗೆ 2 ಚುನಾವಣೆಗಳು ನಡೆಯೋದ್ರಿಂದ ಆರ್ಥಿಕವಾಗಿ ಲಾಭವೇನೋ ಆಗಬಹುದು. ಆದರೆ ಅದಕ್ಕಿಂತ ಹೆಚ್ಚು ಲಾಭ ಬಿಜೆಪಿಗೆ ಆಗಲಿದೆ. ಅರೆ, ಏಕಕಾಲಕ್ಕೆ ಚುನಾವಣೆಯಾದರೆ ಹೇಗೆ ಬಿಜೆಪಿಗೆ ಲಾಭವಾಗುತ್ತೆ ಅಂತೀರಾ? ಎಸ್, ಅದೆಂಗಂದ್ರೆ ಈಗಾಗಲೇ ದೇಶದೆಲ್ಲೆಡೆ ಕೇಸರಿಮಯವಾಗಿದೆ. ಅದೇ ಕಾರಣಕ್ಕೆ ಒಂದೇ ಬಾರಿ ಚುನಾವಣೆಯಾದರೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಎಂಬ ಐಡಿಯಾವನ್ನ ಮೋದಿ ಹಾಕಿಕೊಂಡಿದ್ದಾರೆ. ಅದಕ್ಕೆ ಐಡಿಯಾವನ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಈ ಸಮಯದಲ್ಲಿ ವಿದೇಶಿ ಪ್ರವಾಸವನ್ನ ಕೈಗೊಳ್ತಿರೋದರ ಹಿಂದೆಯೂ ಒಂದು ಪೊಲಿಟಿಕಲ್ ಐಡಿಯಾ ಇದೆ ಅನ್ನಿಸ್ತಿದೆ. ವಿದೇಶ ಪ್ರವಾಸಕ್ಕೂ ಪೊಲಿಟಿಕಲ್ಗೂ ಎಲ್ಲಿಯ ಸಂಬಂಧ ಅಂತಿದ್ದೀರಾ? ಖಂಡಿತ ಸಂಬಂಧವಿದೆ. ಹೌದು, ಮೋದಿ ಪ್ರವಾಸವನ್ನ ಕೈಗೊಳ್ತಿರೋದು ಯಾಕೆ ಅಂದ್ರೆ ವಿದೇಶಿಗಳೊಂದಿಗೆ ಸಂಬಂಧ ಹೊಂದುವ ಮೂಲಕ ದೇಶದ ಭದ್ರತೆ ಹಾಗೂ ಆರ್ಥಿಕತೆಗೆ ಹೆಚ್ಚು ಆದ್ಯತೆಯನ್ನ ಕೊಡೋದು. ಆಗ ಮಾತ್ರ ಯುವಕರನ್ನ ಮೋದಿಯನ್ನ ಬೆಂಬಲಿಸ್ತಾರೆ ಎನ್ನುವ ಐಡಿಯಾ ಮೋದಿಯದ್ದು. ಅಲ್ಲದೆ ವಿದೇಶಿಯ ಭಾರತೀಯರನ್ನ ತನ್ನತ್ತ ಸೆಳೆಯುವ ಕೆಲಸವನ್ನ ಮೋದಿ ಮಾಡ್ತಿದ್ದಾರೆ. ಯಾಕಂದ್ರೆ ಮೋದಿಜಿಯವರು ತಮ್ಮ ಆಡಳಿತದ ಆರಂಭದಲ್ಲಿಯೇ ಕೈ ಸುಟ್ಟುಕೊಂಡಿದ್ರು. ಅಂಥ ಕೆಲಸವನ್ನ ಮತ್ತೆ ಮಾಡಬಾರದು ಅಂತ ನಿರ್ಧರಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಸುದ್ದಿ ಮಾಡಿದ್ದು GST ಮತ್ತು ನೋಟ್ ಬ್ಯಾನ್. ಇಂದಿಗೂ ಕೂಡ ನೋಟ್ ಬ್ಯಾನ್ ಎಫೆಕ್ಟ್ ಬಿಟ್ಟು ಬಿಡದೆ ಕಾಡ್ತಿದೆ. ಇದರ ನಡುವೆ ಇಂದು ದಲಿತ ಹೋರಾಟ ಚಳುವಳಿಗಳು, ರೈತ ಚಳುವಳಿಗಳು, ಬಾಲಕಿಯರ ಮೇಲೆ ನಡೆಯುತ್ತಿರೋ ಅತ್ಯಾಚಾರಗಳು ಮೋದಿಯ ಸರ್ಕಾರವನ್ನ ಅಲ್ಲಾಡಿಸ್ತಿದೆ. ಆದ್ದರಿಂದಲೇ ಮೋದಿ ಇದನ್ನೆಲ್ಲ ನಿಭಾಯಿಸಲು ತಲೆಕೆಡಿಸಿಕೊಂಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಮೋದಿ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವ ಐಡಿಯಾ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಮೋದಿ ಕರ್ನಾಟಕಕ್ಕೆ ನಿಧಾನವಾಗಿ ಹೋಗೋಣ, ಅಮಿತ್ ಶಾ ಎಲ್ಲವನ್ನೂ ನೋಡಿಕೊಳ್ತಾರೆ ಅನ್ನೋ ಭರವಸೆಯನ್ನು ಹೊಂದಿದ್ದಾರೆ. ಇತ್ತ ಲೋಕಸಭೆ ತಯಾರಿಯನ್ನ ತಾನು ಮಾಡಿಕೊಳ್ಳೋಣ ಅಂತಿದ್ದಾರೆ. ಅದೇ ಕಾರಣಕ್ಕೆ ಮೋದಿಯವರು ರಾಜ್ಯಕ್ಕೆ 28ರಂದು ಬರಲಿದ್ದಾರೆ. ಕೇವಲ 10ರಿಂದ 12 ದಿನಗಳಲ್ಲಿ ತಮ್ಮ ಮಾಸ್ಟರ್ ಪ್ಲಾನ್ ಮೂಲಕ ಫಲಿತಾಂಶವನ್ನ ಬದಲಿಸೋ ಐಡಿಯಾ ಮಾಡ್ತಿದ್ದಾರೆ ಎಂದು ನಂಬಲಾಗಿದೆ. ಇನ್ನೊಂದು ವಿಷಯ ಅಂದ್ರೆ ಈಗಾಗಲೇ ಮೋದಿ ರಾಜ್ಯಕ್ಕೆ ಬಂದು ಸಿದ್ದರಾಮಯ್ಯನವರ ಸರ್ಕಾರವನ್ನ ಜಾಲಾಡಿ ಹೋಗಿದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರವಲ್ಲ, ಸೀದಾ ರೂಪಾಯಿ ಸರ್ಕಾರ ಅಂತ ಹೇಳಿದ್ರು. 10% ಸರ್ಕಾರ ಅಂತಾನೂ ಹೇಳಿದ್ರು. ಆ ಮೂಲಕ ಚುನಾವಣಾ ಅಖಾಡವನ್ನ ರಂಗೇರಿಸಿದ್ರು ಮೋದಿ ಅಂದ್ರೆ ತಪ್ಪಿಲ್ಲ. ಒಟ್ನಲ್ಲಿ ಹೇಳೋದಾದ್ರೆ ಮೋದಿ ಇನ್ನು 1 ವರ್ಷ ಇರುವಾಗಲೇ ಲೋಕಸಭಾ ಚುನಾವಣೆಗೆ ಮೆಗಾ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಪಕ್ಕ. ಈಗಾಗಲೇ ಲೋಕಸಭೆ ಚುನಾವಣೆಗೆ ಸದ್ದಿಲ್ಲದೆ ತಂತ್ರ ರೂಪಿಸ್ತಾ ಇರೋ ಕಾಂಗ್ರೆಸ್ ಅನ್ನ ಮತ್ತೆ ಮಣ್ಣು ಮುಕ್ಕಿಸಲು ತಂತ್ರ ರೂಪಿಸಲು ಮೋದಿ ಮುಂದಾಗಿದ್ದಾರೆ. ನಿಜಕ್ಕೂ ಇದೊಂದು ಭರ್ಜರಿ ಐಡಿಯಾವೇ ಬಿಡಿ. ಯಾಕಂದ್ರೆ 2 ಕಡೆಯೂ ಲಾಭ ಪಡೆಯುವ ಐಡಿಯಾವನ್ನ ಬಿಜೆಪಿ ಮಾಡ್ತಿದೆ. ಒಟ್ನಲ್ಲಿ ಮೋದಿ ಮಾತ್ರ ಲೋಕಸಭೆಯ ಮೇಲೆ ಹದ್ದಿನ ಕಣ್ಣಿಟ್ಟಿರೋದು ಮಾತ್ರ ಪಕ್ಕ. ಆ ಮೂಲಕ ಮತ್ತೊಮ್ಮೆ ಅಧಿಕಾರದಲ್ಲಿ ಉಳಿಯುವ ಐಡಿಯಾವನ್ನ ಮೋದಿ ಮಾಡ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮೋದಿಯವರ ಪೊಲಿಟಿಕಲ್ ಗೇಮ್ ಹೇಗಿದೆ ಅಂತ.
ನಾವೆಲ್ಲರೂ ರಾಜ್ಯ ವಿಧಾನಸಭೆಯ ಕಡೆಗೆ ಗಮನ ಹರಿಸಿದ್ರೆ ಮೋದಿಜಿ ಮಾತ್ರ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ಐಡಿಯಾ ಮಾಡ್ತಿದ್ದಾರೆ. ನಿಜಕ್ಕೂ ಇದೊಂದು ರಿಯಲ್ ಪೊಲಿಟಿಕಲ್ ಗೇಮ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಇದೇ ಈ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.